ಸ್ಟಾಕ್ ಮಾರ್ಕೆಟಲ್ಲಿ ಕಳೆದ ಒಂದು 10 ವರ್ಷದಿಂದ ಯಾರೆಲ್ಲ ಮಾರ್ಕೆಟಲ್ಲಿದ್ದಾರೆ ಅವರೆಲ್ಲರೂ ಕೂಡ ಗೊತ್ತಿರಬಹುದು. ಭವಿಷ್ಯ 2021ರಲ್ಲಿ ಲೀಸ್ಟ್ ಆದಷ್ಟು ಕಂಪ್ನಿಗಳು ಹಿಂದೆ ಎಂದೂ ಕೂಡ ಲೀಸ್ಟ್ ಆಗಿರಲಿಲ್ಲ. ಹೌದು ವೀಕ್ಷಕರೇ, 2021 ಬಂದ್ಬಿಟ್ಟು ಭಾಳಷ್ಟು ಕಂಪ್ನಿಗಳು ಇವತ್ತಿನ ದಿನ IPOಗೆ ಬಂದಿದ್ದು, ಭಾಳಷ್ಟು ಕಂಪ್ನಿಗಳು ಮಾರ್ಕೆಟಲ್ಲಿ ಲೀಸ್ಟ್ ಆಗಿದ್ದಾವೆ. ಲೀಸ್ಟ್ ಆದಂತಹ ಕಂಪ್ನಿಗಳಲ್ಲಿ ಕೆಲವೊಂದು ಕಂಪ್ನಿಗಳು ಇನ್ವೆಸ್ಟರ್ಸ್ಗೆ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಕೂಡ ಕೊಟ್ಟಿದ್ದಾವೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು 2021ರಲ್ಲಿ ಲೀಸ್ಟ್ ಆಗಿರ್ತಕ್ಕಂಥ IPOಗಳದೊಂದು ಓವರ್ವ್ಯೂನ ನಾವು ನೋಡ್ತಾ ಬರೋಣ. ಅದರಲ್ಲಿ ಟಾಪ್ 5 ರಿಟರ್ನ್ ಕೊಟ್ಟಿರ್ತಕ್ಕಂಥ IPO ಸ್ಟಾಕ್ಸ್ಗಳನ್ನು ಕೂಡ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನಾವು ಡಿಸೆಂಬರ್ ಮಂತಲ್ಲಿ ಲೀಸ್ಟ್ ಆಗಿರ್ತಕ್ಕಂಥ IPOಗಳು ಮತ್ತು ಅವು ಇವತ್ತಿನ ಎಷ್ಟು ರಿಟರ್ನ್ ಕೊಟ್ಟಿದ್ದಾವೆ ಅನ್ನೋದು ಕೂಡ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ವೀಕ್ಷಕರೇ, ನೀವು ನಮ್ಮ ಒಂದು ಚಾನಲ್ನ ಕಮ್ಯುನಿಟಿ ಟ್ಯಾಬಲ್ಲಿ ಬಂದರೆ ನೀವು ನೋಡ್ಬೋದು, ನಾವು ನಮ್ಮ ಇನ್ವೆಸ್ಟರ್ಸ್ಗೆ ರೆಕಮೆಂಡ್ ಮಾಡಿರ್ತಕ್ಕಂಥ ಸ್ಟಾಕ್ಸ್ಗಳು ಎಷ್ಟು ರಿಟರ್ನ್ನ ಕೊಟ್ಟಿದ್ದಾವೆ ಅಂತೇಳಿ ನಾನಿಲ್ಲಿ ಪೋಸ್ಟ್ನ ಶೇರ್ ಮಾಡಿದ್ದೀನಿ. 2020 ಮತ್ತು 2021ರಲ್ಲಿ ನಾವು ರೆಕಮೆಂಡ್ ಮಾಡಿರ್ತಕ್ಕಂಥ ಸ್ಟಾಕ್ಸ್ಗಳು ಯಾವ ಥರ ರಿಟರ್ನ್ ಕೊಟ್ಟಿದೆ ಅಂತೇಳಿ ನೀವು ನೋಡ್ಬೋದು. ನಿಮಗೆ ನಮ್ಮಿಂದ ಸ್ಟಾಕ್ ರೆಕಮೆಂಡೇಷನ್ನ ಪಡೆಯೋ ಆಸಕ್ತಿ ಇದ್ದರೆ ನೀವು ಅಕೌಂಟ್ ಓಪನ್ ಮಾಡೋ ಮೂಲಕ ಆದರೂ ನೀವು ನಮ್ಮಿಂದ ಸ್ಟಾಕ್ ರೆಕಮೆಂಡೇಷನ್ ಪಡಿಬೋದು ಪ್ರತಿ ತಿಂಗಳು 1ರಂತೆ. ಅಥವಾ ನೀವು ಪೇಯ್ಡ್ ಸರ್ವಿಸ್ನ ನೀವು ತೊಗೊಳ್ಬೇಕಾಗತ್ತೆ. ನಿಮಗೆ ಪೇಯ್ಡ್ ಸರ್ವಿಸ್ನ ತೊಗೊಳ್ಳೋ ಆಸಕ್ತಿ ಇದ್ದರೆ, ನೀವು ಆಲ್ರೆಡಿ ಮುಂಚೆ ಎನ್ಕ್ವೈರಿ ಮಾಡಿದರೆ, ನೀವೇನಾದರೂ ಇವಾಗ ಜಾಯ್ನ್ ಆಗಬೇಕಂತ ಮಾಡ್ಕೊಂಡಿದ್ರೆ ಆ ಒಂದು ಪೇಯ್ಡ್ ಸರ್ವಿಸ್ ಫೀಸ್ ಮೇಲೆ ಒಂದು 10% ಡಿಸ್ಕೌಂಟ್ನು ಕೂಡ ನಾನು ಕೊಡ್ತಾಯಿದ್ದೀನಿ. ಈ ಒಂದು ಆಫರ್ ಡಿಸೆಂಬರ್ 31ರಿಂದ ಜನವರಿ 2ರವರೆಗೆ ಇರುತ್ತೆ. ನಿಮಗೇನಾದರೂ ನಮ್ಮಿಂದ ಸ್ಟಾಕ್ ರೆಕಮೆಂಡೇಷನ್ನ ಪಡೆಯೋ ಆಸಕ್ತಿ ಇದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಮೀಡಿಯಮ್ ಟು ಲಾಂಗ್ ಟರ್ಮ್ ಸ್ಟಾಕ್ ರೆಕಮೆಂಡೇಷನ್ ಮಾಡ್ತೀವಿ. ಶಾರ್ಟ್ ಟರ್ಮ್ ಮತ್ತು ಸ್ಪೆಷಲ್ ಸಿಚುವೇಷನ್ ಸ್ಟಾಕ್ಸ್ಗಳನ್ನು ಕೂಡ ನಾನು ರೆಕಮೆಂಡ್ ಮಾಡ್ತೀನಿ. ನಾವು ರೆಕಮೆಂಡ್ ಮಾಡ್ತಕ್ಕಂಥ ಸ್ಟಾಕ್ಸ್ಗಳಿಗೆ ನಾವೇ ಯಾವಾಗ ಬೈ ಮಾಡಬೇಕು ಮತ್ತು ಯಾವಾಗ ಸೆಲ್ ಮಾಡಬೇಕಂತೇಳಿ ಹೇಳ್ಕೊತ ಬಂದಿದ್ದೀನಿ. ನೀವು ಇಲ್ಲೇನು ನೋಡ್ತಾ ಇದ್ದೀರಾ ಅವೆಲ್ಲವೂ ಬಂದುಬಿಟ್ಟು ಯಾವುದೂ ಕೂಡ ಕತೆ ಇಲ್ಲ. ಯಾವಾಗ ರೆಕಮೆಂಡ್ ಮಾಡಿದ್ವಿ ಮತ್ತು ಯಾವಾಗ ಸೆಲ್ ಮಾಡಿದ್ದೀವಿ ಅನ್ನೋದು ಕೂಡ ನಮ್ಮ ಹತ್ರ ಪ್ರೂಫ್ ಕೂಡ ಇದೆ. ನೀವು ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಜಾಯ್ನ್ ಆಗಿಲ್ಲ ಅಂತಂದರೆ ನೀವು ಜಾಯ್ನ್ ಆಗ್ಬೋದು. ಅಲ್ಲಿ ನಾನು ಭಾಳಷ್ಟು ಪೋಸ್ಟ್ಗಳನ್ನ ಶೇರ್ ಮಾಡ್ತಾ ಇರ್ತೀನಿ ನಮ್ಮ ಒಂದು ರೆಕಮೆಂಡೇಷನ್ಗೆ ಸಂಬಂಧಿಸಿದಂತೆ. ಸೊ ನೀವೇನಾದರೂ ಈ ಒಂದು ಆಫರ್ನ ಪಡಿಬೇಕಂತ ಮಾಡ್ಕೊಂಡಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮೊದಲನೇದಾಗಿ ನಾವು ಡಿಸೆಂಬರ್ ತಿಂಗಳಲ್ಲಿ ಬಂದಿರತಕ್ಕಂಥ IPOಗಳು ಅವು ಈ ತಿಂಗಳಲ್ಲಿ ಎಷ್ಟು ಇನ್ವೆಸ್ಟರ್ಸ್ಗೆ ರಿಟರ್ನ್ನ ಕೊಟ್ಟಿದ್ದಾವೆ ಅಂತೇಳಿ ನಾವು ನೋಡ್ತಾ ಬರೋಣ. ಸ್ಟಾರ್ ಹೆಲ್ತ್ ಇನ್ಸೂರೆನ್ಸ್ ಕಂಪ್ನಿ ಬಂದುಬಿಟ್ಟು ಫಸ್ಟ್ ಕಂಪ್ನಿ ಡಿಸೆಂಬರ್ ತಿಂಗಳಲ್ಲಿ IPOಗೆ ಬಂದಿರತಕ್ಕಂಥ ಕಂಪ್ನಿ. ಇವರು 900 ರೂಪಾಯಿಗೆ IPOಗೆ ಬರ್ತಾರೆ. ಇವತ್ತಿನ ದಿನ ಈ ಒಂದು ಸ್ಟಾಕ್ ಬಂದುಬಿಟ್ಟು 789 ರೂಪಾಯಿದಲ್ಲಿ ಇದು ನಡೀತಾ ಇದೆ. ಇದು IPOಗೆ ಬಂದಿರತಕ್ಕಂಥ ಪ್ರೈಸ್ಗಿಂತನೂ ಕೂಡ ಈ ಒಂದು ಕಂಪ್ನಿ 12% ಇದು ಲಾಸಲ್ಲಿ ಇದು ಟ್ರೇಡ್ ಆಗ್ತಾ ಇದೆ. ಇದು ಮಾರ್ಕೆಟಲ್ಲಿ 848 ರೂಪಾಯಿಗೆ ಇದು ಲೀಸ್ಟ್ ಆಗುತ್ತೆ. ನೆಕ್ಸ್ಟು ತೇಗಾ ಇಂಡಸ್ಟ್ರೀಸ್, ಈ ಒಂದು ಕಂಪ್ನಿ ಬಂದ್ಬಿಟ್ಟು ಇವತ್ತಿನ ದಿನ ಇವ್ರು ಬಂದಿರತಕ್ಕಂಥ IPO ಪ್ರೈಸ್ಗೆ ಇದೊಂದು 29% ಪ್ರಾಫಿಟಲ್ಲಿ ಇವತ್ತಿನ ದಿನ ಈ ಒಂದು ಕಂಪ್ನಿ ಟ್ರೇಡ್ ಆಗ್ತಾ ಇದೆ. ಆನಂದ್ರತೆ, ಇವ್ರು ಬಂದಿರತಕ್ಕಂಥ IPO ಪ್ರೈಸ್ಗಿಂತನೂ ಕೂಡ ಇವತ್ತಿನ ದಿನ ಈ ಒಂದು ಕಂಪ್ನಿ ಕೇವಲ 3.6% ಪ್ರಾಫಿಟಲ್ಲಿ ಇದು ಟ್ರೇಡ್ ಆಗ್ತಾ ಇದೆ. ರೇಟ್ ಗೇನ್ ಟ್ರಾವೆಲ್ ಟೆಕ್ನಾಲಜೀಸು, ಇವ್ರು ಬಂದಿರತಕ್ಕಂಥ IPO ಪ್ರೈಸ್ ಬಂದ್ಬಿಟ್ಟು 425 ರೂಪಾಯಿಗೆ ಇವರು IPOಗೆ ಬರ್ತಾರೆ. ಇವತ್ತಿನ ದಿನ ಈ ಒಂದು ಸ್ಟಾಕ್ ಬಂದ್ಬಿಟ್ಟು 382 ರೂಪಾಯಿದಲ್ಲಿ ಇದು ಟ್ರೇಡ್ ಆಗ್ತಾ ಇದೆ. ಮಾರ್ಕೆಟಲ್ಲಿ ಇದು 364 ರೂಪಾಯಿಗೆ ಇದು ಲೀಸ್ಟ್ ಆಗುತ್ತೆ. ಶ್ರೀರಾಮ್ ಪ್ರಾಪರ್ಟೀಸು, ಇದರ ಒಂದು IPO ವಿಡಿಯೋ ಮಾಡೋ ಟೈಮಲ್ಲೂ ಕೂಡ ನಾನು ಹೇಳಿದ್ದೆ ಇದಕ್ಕೆ ಅಪ್ಲೈ ಮಾಡಬೇಡಿ ಅಂತೇಳಿ. 118 ರೂಪಾಯಿಗೆ ಇವರು IPOಗೆ ಬರ್ತಾರೆ. 94 ರೂಪಾಯಿಗೆ ಇದು ಮಾರ್ಕೆಟಲ್ಲಿ ಲೀಸ್ಟ್ ಆಗುತ್ತೆ. ಇವತ್ತಿನ ದಿನ ಈ ಒಂದು ಸ್ಟಾಕ್ ಬಂದ್ಬಿಟ್ಟು 83 ರೂಪಾಯಿದಲ್ಲಿ ಇದು ಟ್ರೇಡ್ ಆಗ್ತಾ ಇದೆ. 29% ಲಾಸ್ ಮಾಡಿದೆ ಇದು ಇನ್ವೆಸ್ಟರ್ಸ್ಗೆ. ನೆಕ್ಸ್ಟು ಮೆಟ್ರೋ ಬ್ರ್ಯಾಂಡ್ಸು, ಈ ಒಂದು ಕಂಪ್ನಿ 500 ರೂಪಾಯಿಗೆ ಇವರು IPOಗೆ ಬರ್ತಾರೆ. 436 ರೂಪಾಯಿಗೆ ಇದು ಮಾರ್ಕೆಟಲ್ಲಿ ಲೀಸ್ಟ್ ಆಗುತ್ತೆ. ಇವತ್ತಿನ ದಿನ ಈ ಒಂದು ಕಂಪ್ನಿ 455 ರೂಪಾಯಿದಲ್ಲಿ ಇದು ಟ್ರೇಡ್ ಆಗ್ತಾಯಿದೆ. IPOಗೆ ಬಂದಿರತಕ್ಕಂಥ ಪ್ರೈಸ್ಗಿಂತ ಇವರು ಒಂದು 9% ಕಡಿಮೆ ಪ್ರೈಸಲ್ಲಿ ಇವತ್ತಿನ ದಿನ ಈ ಒಂದು ಸ್ಟಾಕು ಟ್ರೇಡ್ ಆಗ್ತಾಯಿದೆ. ಮೆಡ್ ಪ್ಲಸ್ ಹೆಲ್ತ್ ಸರ್ವಿಸಸ್, ಈ ಒಂದು IPOಗೂ ಕೂಡ ನಾನು ಅಪ್ಲೈ ಮಾಡೋದಕ್ಕೆ ಹೇಳಿದ್ದೆ. ಒಂದು ಒಳ್ಳೆ ಲಿಸ್ಟಿಂಗ್ ಏನು ಸಿಕ್ಕಿದೆ. 796 ರೂಪಾಯಿಗೆ ಇವರು IPOಗೆ ಬಂದಿದ್ದರು. ಈ ತಿಂಗಳು 1015 ರೂಪಾಯಿದಲ್ಲಿ ಇದು ಮಾರ್ಕೆಟಲ್ಲಿ ಲೀಸ್ಟ್ ಆಯಿತು. ಇವತ್ತಿನ ದಿನ ಈ ಒಂದು ಸ್ಟಾಕ್ ಬಂದುಬಿಟ್ಟು 1081 ರೂಪಾಯಿದಲ್ಲಿ ಇದು ಟ್ರೇಡ್ ಆಗ್ತಾ ಇದೆ. 35.9% ಪ್ರಾಫಿಟಲ್ಲಿ ಇನ್ವೆಸ್ಟರ್ಸ್ ಇದ್ದಾರೆ ಈ ಒಂದು ಕಂಪ್ನಿಯಲ್ಲಿ. ಯಾರೆಲ್ಲ IPOದಿಂದ ಅಪ್ಲೈ ಮಾಡಿ ಹಾಗೆ ಕಂಟಿನ್ಯೂ ಮಾಡಿದಾರಲ್ಲ ಅವರೆಲ್ಲ ಒಂದು 35% ಪ್ರಾಫಿಟಲ್ಲಿದ್ದಾರೆ ಈ ಒಂದು ಕಂಪ್ನಿಯಲ್ಲಿ. ಡೇಟಾ ಪ್ಯಾಟರ್ನ್, ಈ ಒಂದು ಕಂಪ್ನಿ 585 ರೂಪಾಯಿಗೆ ಇವರು ಮಾರ್ಕೆಟಲ್ಲಿ ಬರ್ತಾರೆ IPOಗೆ. ಈ ಒಂದು ಕಂಪ್ನಿ 864 ರೂಪಾಯಿಗೆ ಇದು ಮಾರ್ಕೆಟಲ್ಲಿ ಲೀಸ್ಟ್ ಆಗುತ್ತೆ. ಇವತ್ತಿನ ದಿನ ಇದು 777 ರೂಪಾಯಿದಲ್ಲಿ ಇದು ಟ್ರೇಡ್ ಆಗ್ತಾ ಇದೆ. IPOಗೆ ಬಂದಿರತಕ್ಕಂಥ ಪ್ರೈಸ್ಗಿಂತನೂ ಇವತ್ತಿನ ದಿನ ಈ ಒಂದು ಸ್ಟಾಕ್ ಒಂದು 32.9% ಪ್ರಾಫಿಟಲ್ಲಿ ಇದು ಟ್ರೇಡ್ ಆಗ್ತಾ ಇದೆ. ಸೊ ಇದರಲ್ಲೂ ಕೂಡ ನಮಗೊಂದು ಒಳ್ಳೆ ಲಿಸ್ಟಿಂಗ್ ಏನು ಸಿಕ್ಕಿದೆ. ನೆಕ್ಸ್ಟ್ HP ಅಡೆನ್ಸಿವ್ಸು, ಈ ಒಂದು ಕಂಪ್ನಿ ಮಾರ್ಕೆಟಲ್ಲಿ 274 ರೂಪಾಯಿಗೆ ಇವರು IPOಗೆ ಬರ್ತಾರೆ. 319 ರೂಪಾಯಿದಲ್ಲಿ ಈ ಒಂದು ಕಂಪ್ನಿ ಮಾರ್ಕೆಟಲ್ಲಿ ಲೀಸ್ಟ್ ಆಗುತ್ತೆ. ಅದಾದಮೇಲೆ ಈ ಒಂದು ಕಂಪ್ನಿ ಅಪ್ಪರ್ ಸರ್ಕ್ಯೂಟ್ ಹೊಡಿತಾ ಇದೆ. ಒಂದು 30% ಪ್ರಾಫಿಟಲ್ಲಿದ್ದಾರೆ ಯಾರೆಲ್ಲ ಈ ಒಂದು IPOಗೆ ಅಪ್ಲೈ ಮಾಡಿದ್ರು ಅವರು. ನೆಕ್ಸ್ಟು ಸುಪ್ರಿಯಾ ಲೈಫ್ ಸೈನ್ಸು, ಈ ಒಂದು ಕಂಪ್ನಿ 274 ರೂಪಾಯಿಗೆ ಇವರು IPOಗೆ ಬರ್ತಾರೆ.
425 ರೂಪಾಯಿದಲ್ಲಿ ಈ ಒಂದು ಕಂಪ್ನಿ ಮಾರ್ಕೆಟಲ್ಲಿ ಲಿಸ್ಟ್ ಆಗುತ್ತೆ. 411 ರೂಪಾಯಿದಲ್ಲಿ ಇವತ್ತಿನ ದಿನ ಈ ಒಂದು ಸ್ಟಾಕ್ ಟ್ರೇಡ್ ಆಗ್ತಾಯಿದೆ. ಯಾರೆಲ್ಲ ಈ ಒಂದು IPOಗೆ ಅಪ್ಲೈ ಮಾಡಿ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಈ ಒಂದು ಸ್ಟಾಕಲ್ಲಿ ಒಂದು 50% ಪ್ರಾಫಿಟಲ್ಲಿದ್ದಾರೆ ಈ ಒಂದು ಕಂಪ್ನಿಯಲ್ಲಿ. ನೆಕ್ಸ್ಟು ಇವತ್ತು ಲಿಸ್ಟ್ ಆಗಿರ್ತಕ್ಕಂಥ ಕೊನೆ ಕಂಪ್ನಿ ಬಂದ್ಬಿಟ್ಟು CMS ಇನ್ಫೋ ಸಿಸ್ಟಮು. ಇವರು IPOಗೆ ಬಂದಿರತಕ್ಕಂಥ ಪ್ರೈಸ್ ಬಂದ್ಬಿಟ್ಟು 216 ರೂಪಾಯಿಗೆ ಇವರು ಬರ್ತಾರೆ. ಒಂದು 2% ಪ್ರಾಫಿಟಲ್ಲಿ ಇವತ್ತಿನ ದಿನ ಈ ಒಂದು ಕಂಪ್ನಿ ಮಾರ್ಕೆಟಲ್ಲಿ ಲೀಸ್ಟ್ ಆಗಿದೆ. ಸೊ ಓವರಾಲ್ ಆಗಿ ನಾವು ನೋಡ್ತಾ ಬಂದಾಗ ಡಿಸೆಂಬರ್ ತಿಂಗಳಲ್ಲಿ ಒಳ್ಳೊಳ್ಳೆ ಕಂಪ್ನಿಗಳಿಗೆ ಒಂದು ಒಳ್ಳೆ ಲೀಸ್ಟಿಂಗ್ ಏನು ಸಿಕ್ಕಿದೆ ಮತ್ತು ಯಾರೆಲ್ಲ ಅದರಲ್ಲಿ ಕಂಟಿನ್ಯೂ ಮಾಡಿದ್ದಾರೆ ಅವರು ಕೂಡ ಒಂದು ಒಳ್ಳೆ ಪ್ರಾಫಿಟಲ್ಲಿ ಇದ್ದಾರೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವೀಕ್ಷಕರೇ, ನೀವು ಇಲ್ಲೇನು ನೋಡ್ತಾ ಇದ್ದೀರಾ, 2021ರಲ್ಲಿ ಒಟ್ಟಾರೆ 63 ಕಂಪ್ನಿಗಳು ಮಾರ್ಕೆಟಲ್ಲಿ ಲೀಸ್ಟ್ ಆಗಿದ್ದಾವೆ. ಅಂದರೆ 63 ಕಂಪ್ನಿಗಳು IPOಗೆ ಬಂದಿದ್ವು. ಅದರಲ್ಲಿ ಕೆಲವೊಂದು ಕಂಪ್ನಿಗಳು ಇನ್ವೆಸ್ಟರ್ಸ್ಗೆ ಮಲ್ಟಿಬ್ಯಾಗರ್ ರಿಟರ್ನ್ಸ್ನ ಕೊಟ್ಟಿದ್ದಾವೆ. ಆ ಕೊಟ್ಟಿರ್ತಕ್ಕಂಥ ಕಂಪ್ನಿಗಳಲ್ಲಿ ಟಾಪ್ 15 ಕಂಪ್ನಿಗಳು ಯಾವೆಲ್ಲ ಕಂಪ್ನಿಗಳು ಇನ್ವೆಸ್ಟರ್ಸ್ಗೆ ಒಂದು ಒಳ್ಳೆಯ ವೆಲ್ತ್ನ ಕ್ರಿಯೇಟ್ ಮಾಡಿದ್ದಾವೆ ಅವುಗಳ ಒಂದು ಲೀಸ್ಟನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು. ಮೊದಲೇ ಕಂಪ್ನಿ ನಾವು ನೋಡ್ತಾ ಬಂದಾಗ ನ್ಯೂರೇಕಾ ಲಿಮಿಟೆಡ್, ಈ ಒಂದು ಕಂಪ್ನಿ ಇವರು IPOಗೆ ಬಂದಿರೋದು 400 ರೂಪಾಯಿಗೆ ಇವರು IPOಗೆ ಬಂದಿದ್ದಾರೆ. ಇವತ್ತಿನ ದಿನ ಈ ಒಂದು ಕಂಪ್ನಿ 1691 ರೂಪಾಯಿದಲ್ಲಿ ಇದು ಟ್ರೇಡ್ ಆಗ್ತಾಯಿದೆ. ಸೊ ಒಟ್ಟಾರೆಯಾಗಿ ಈ ಒಂದು ಕಂಪ್ನಿ IPO ಪ್ರೈಸ್ಗೆ 322% ರಿಟರ್ನ ಕೊಟ್ಟಿದೆ. ಸೆಕೆಂಡ್ ಹೈಯೆಸ್ಟ್ ಬಂದ್ಬಿಟ್ಟು ಪರಾಸ್ ಡಿಫೆನ್ಸ್ ಕಂಪ್ನಿ. ಈ ಒಂದು ಕಂಪ್ನಿ 175 ರೂಪಾಯಿಗೆ ಇವರು IPOಗೆ ಬರ್ತಾರೆ. ಇವತ್ತಿನ ದಿನ ಇದು 738 ರೂಪಾಯಿದಲ್ಲಿ ಇದು ಟ್ರೇಡ್ ಆಗ್ತಾಯಿದೆ. ಈ ಒಂದು ಕಂಪ್ನಿ ಇನ್ವೆಸ್ಟರ್ಸ್ಗೆ IPO ಪ್ರೈಸ್ಗೆ 321% ಪ್ರಾಫಿಟ್ನ ಇದು ಕೊಟ್ಟಿದೆ. ಥರ್ಡ್ ಕಂಪ್ನಿ ಬಂದ್ಬಿಟ್ಟು ಎಂಟಾರ್ ಟೆಕ್ನಾಲಜೀಸು. 575 ರೂಪಾಯಿಗೆ ಇವರು IPOಗೆ ಬಂದಿದ್ದಾರೆ. ಇವತ್ತಿನ ದಿನ ಈ ಒಂದು ಕಂಪ್ನಿ IPO ಪ್ರೈಸ್ಗೆ ಆಲ್ಮೋಸ್ಟ್ ಒಂದು 300% ರಿಟರ್ನ ಇನ್ವೆಸ್ಟರ್ಸ್ಗೆ ಜನ್ರೇಟ್ ಮಾಡಿದೆ. ನೆಕ್ಸ್ಟು ಲಕ್ಷ್ಮಿ ಆರ್ಗ್ಯಾನಿಕ್ಸು. ಇವರು IPOಗೆ ಬಂದಿರೋದು 130 ರೂಪಾಯಿಗೆ ಇವರು IPOಗೆ ಬರ್ತಾರೆ. ಮಾರ್ಕೆಟಲ್ಲಿ ಇದು 436 ರೂಪಾಯಿದಲ್ಲಿ ಇದು ಟ್ರೇಡ್ ಆಗ್ತಾಯಿದೆ. IPO ಪ್ರೈಸ್ಗೆ ಈ ಒಂದು ಕಂಪ್ನಿ ಬಂದ್ಬಿಟ್ಟು 235% ಪ್ರಾಫಿಟ್ನ ಕೊಟ್ಟಿದೆ ಇನ್ವೆಸ್ಟರ್ಸ್ಗೆ. ಟಾಪ್ 5 ಕಂಪ್ನಿ ಬಂದ್ಬಿಟ್ಟು ಈಸಿ ಟ್ರಿಪ್ ಪ್ಲ್ಯಾನರ್. ಈ ಒಂದು ಕಂಪ್ನಿ 187 ರೂಪಾಯಿಗೆ ಇವರು IPOಗೆ ಬರ್ತಾರೆ. ಇವತ್ತಿನ ದಿನ ಈ ಒಂದು ಕಂಪ್ನಿ ಬಂದ್ಬಿಟ್ಟು 521 ರೂಪಾಯಿದಲ್ಲಿ ಇದು ಟ್ರೇಡ್ ಆಗ್ತಾಯಿದೆ. ಸೊ ಈ ಒಂದು ಕಂಪ್ನಿ ಇನ್ವೆಸ್ಟರ್ಸ್ಗೆ ಆಲ್ಮೋಸ್ಟು 180% ರಿಟರ್ನ ಈ ಒಂದು ಕಂಪ್ನಿ ಕೊಟ್ಟಿದೆ. ನಾನು ನಿಮಗೆ ಇಲ್ಲಿ ಟಾಪ್ 5 ಕಂಪ್ನಿಗಳನ್ನು ಮಾತ್ರ ಇಲ್ಲಿ ನಾನು ತೋರಿಸಿದ್ದೀನಿ. ನೀವು ಇಲ್ಲೇನು ನೋಡ್ತಾ ಇದ್ರೆ ಈ ಒಂದು ಲಿಸ್ಟಲ್ಲಿ ಇದು ಬಂದ್ಬಿಟ್ಟು ಇವತ್ತಿನ ದಿನ 2021ರಲ್ಲಿ ಇನ್ವೆಸ್ಟರ್ಸ್ಗೆ ಒಂದು ಒಳ್ಳೆ ರಿಟರ್ನ್ಸ್ನ ಜನ್ರೇಟ್ ಮಾಡಿರ್ತಕ್ಕಂಥ ಟಾಪ್ 15 ಲೀಸ್ಟನ್ನು ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಅದೇ ಥರ ವೀಕ್ಷಕರೇ, 2021ರಲ್ಲಿ ಇನ್ವೆಸ್ಟರ್ಸ್ಗೆ ವೆಲ್ತ್ನ ಡಿಸ್ಟ್ರಾಯ್ ಮಾಡಿರ್ತಕ್ಕಂಥ ಕೆಲವೊಂದು ಕಂಪ್ನಿಗಳ ಲೀಸ್ಟ್ನ ಕೂಡ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದರಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ಬಂದ್ಬಿಟ್ಟು ಕಾರ್ ಟ್ರೇಡ್. ಇದು IPOಗೆ ಬಂದಿರತಕ್ಕಂಥ ಪ್ರೈಸ್ಗಿಂತಲೂ ಕೂಡ ಇವತ್ತಿನ ದಿನ ಈ ಒಂದು ಸ್ಟಾಕ್ ಬಂದ್ಬಿಟ್ಟು ಒಂದು 43% ಮೈನಸ್ಸಲ್ಲಿ ಇದು ಟ್ರೇಡ್ ಆಗ್ತಾಯಿದೆ. ನೆಕ್ಸ್ಟ್ ನಾವು ನೋಡ್ತಾ ಬಂದಾಗ ವಿಂಡ್ಲಾಸ್. ಈ ಒಂದು ಕಂಪ್ನಿ -38% ಇದು ಟ್ರೇಡ್ ಆಗ್ತಾಯಿದೆ. ಪೇಟಿಎಮ್ ಬಂದ್ಬಿಟ್ಟು -35% ಇದು ಟ್ರೇಡ್ ಆಗ್ತಾಯಿದೆ. ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಬಂದ್ಬಿಟ್ಟು -48% ಇದು ಟ್ರೇಡ್ ಆಗ್ತಾಯಿದೆ. ನೆಕ್ಸ್ಟ್ ಫಿನೋ ಪೇಮೆಂಟ್ ಬ್ಯಾಂಕ್. ಈ ಒಂದು ಕಂಪ್ನಿ ಬಂದ್ಬಿಟ್ಟು -31% ಇದು ಟ್ರೇಡ್ ಆಗ್ತಾಯಿದೆ. ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಬಂದ್ಬಿಟ್ಟು -18% ಇದು ಟ್ರೇಡ್ ಆಗ್ತಾಯಿದೆ. ಸೊ ನೀವು IPOಗೆ ಅಪ್ಲೈ ಮಾಡೋ ಟೈಮಲ್ಲಿ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ನೀವು ಓದೋದಕ್ಕೆ ನೀವು ಟ್ರೈ ಮಾಡಿ. ನಿಮಗೆ ಆ ಒಂದು ಕಂಪ್ನಿಯಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಅನಿಸಿದರೆ ಅಂಥ ಒಂದು ಕಂಪ್ನಿಗಳಲ್ಲಿ ನೀವು ಅಪ್ಲೈ ಮಾಡಿ. ಆ ಒಂದು ಕಂಪ್ನಿಗಳಲ್ಲಿ ನೀವು ಲಾಂಗ್ ಟರ್ಮ್ ಇರೋದಕ್ಕೆ ನೀವು ಪ್ಲ್ಯಾನ್ ಮಾಡಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ವೆಲ್ತ್ ಇನ್ಫೋ ಚಾನಲಿಂದ ನಾವು ಭಾಳಷ್ಟು ಕಂಪ್ನಿಗಳದ್ದು IPO ರಿವ್ಯೂನು ಕೂಡ ನಾನು ಶೇರ್ ಮಾಡಿದ್ದೀನಿ. ನಾವು ರಿವ್ಯೂ ಕೊಟ್ಟಿರ್ತಕ್ಕಂಥ ಭಾಳಷ್ಟು ಕಂಪ್ನಿಗಳು ಇನ್ವೆಸ್ಟರ್ಸ್ಗೆ ಒಂದು ಒಳ್ಳೆ ವೆಲ್ತನ್ನು ಕ್ರಿಯೇಟ್ ಮಾಡಿದ್ದಾವೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. 2022ರಲ್ಲೂ ಕೂಡ ಭಾಳಷ್ಟು ಕಂಪ್ನಿಗಳು IPOಗೆ ಬರ್ತಾ ಇದ್ದಾವೆ. ಆ ಒಂದು ಕಂಪ್ನಿಗಳ ವೀಡಿಯೋನು ಕೂಡ ನಮ್ಮ ಒಂದು ವೆಲ್ತ್ ಇನ್ಫೋ ಚಾನಲ್ ಮೂಲಕ ನಾವು ವೀಡಿಯೋನ ಮಾಡ್ತೀವಿ. ಆ ಒಂದು ವೀಡಿಯೋನ ನೀವು ಸಂಪೂರ್ಣವಾಗಿ ನೋಡಿ ನಿಮಗೆ ಸರಿ ಹೊಂದತಕ್ಕಂತಹ ಕಂಪ್ನಿಗಳಲ್ಲಿ ನೀವು ಅಪ್ಲೈ ಮಾಡಿ. ಸೊ ಒಟ್ಟಾರೆಯಾಗಿ ವೀಕ್ಷಕರೇ, ನಾವು ಓವರಾಲ್ IPO ನಾವು ನೋಡ್ತಾ ಬಂದಾಗ 2021ರಲ್ಲಿ IPOಗಳಲ್ಲಿ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ, ಅವು ಇನ್ವೆಸ್ಟರ್ಸ್ಗೆ ಒಂದು ಒಳ್ಳೆ ಪ್ರಾಫಿಟ್ನ ಜನ್ರೇಟ್ ಮಾಡಿದ್ದಾವೆ ಅಂತೇಳಿ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. IPOದಲ್ಲಿ ಅಲಾಟ್ಮೆಂಟ್ ಬಂದ್ಬಿಟ್ಟು ಅದು ಕಂಪ್ಲೀಟ್ ಲಕ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ನಿಮ್ಮ ಒಂದು ಚಾನ್ಸಸ್ನ ನೀವು ಯಾವ ಥರ ಹೆಚ್ಚು ಮಾಡಬೇಕಂತೇಳಿ ಒಂದು ಡೀಟೇಲ್ ವೀಡಿಯೋನ ನಿಮ್ಮ ವೀಡಿಯೋ ಮೇಲೆ ಕಾಣ್ತಕ್ಕಂಥ ಐಕಾನಲ್ಲಿ ಅದನ್ನ ಆ್ಯಡ್ ಮಾಡಿರ್ತೀನಿ. ಅಲ್ಲಿಂದ ನೀವು ನೋಡಿ ತಿಳ್ಕೊಬೋದು ಯಾವ ಥರ ನೀವು ಪ್ಲ್ಯಾನ್ ಮಾಡಿದರೆ ನಿಮಗೆ ಅಲಾಟ್ಮೆಂಟ್ ಆಗ್ತಕ್ಕಂಥ ಚಾನ್ಸಸ್ ಹೆಚ್ಚಿಗೆ ಸಿಗುತ್ತಂತೇಳಿ. ಸೊ ಇದಾಗಿತ್ತು ವೀಕ್ಷಕರೇ ಇವತ್ತಿನ ಈ ಒಂದು ವೀಡಿಯೋದಲ್ಲಿ. ಡಿಸೆಂಬರ್ ತಿಂಗಳಲ್ಲಿ ಲೀಸ್ಟ್ ಆಗಿರ್ತಕ್ಕಂಥ IPOಗಳು ಯಾವ ಥರ ರಿಟರ್ನ್ಸ್ನ ಕೊಟ್ಟಿದ್ದಾವೆ ಒಂದು ತಿಂಗಳಲ್ಲಿ, ಮತ್ತು ಓವರಾಲ್ ನಾವು 2021 ನಾವು ನೋಡ್ತಾ ಬಂದಾಗ 2021ರಲ್ಲಿ ಹೈಯೆಸ್ಟ್ ರಿಟರ್ನ್ ಕೊಟ್ಟಿರ್ತಕ್ಕಂತಹ ಟಾಪ್ 15 IPOಗಳನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ಲಿಸ್ಟ್ನ ಶೇರ್ ಮಾಡಿದ್ದೀನಿ. ಅದೇ ಥರ ವೆಲ್ತ್ ಡಿಸ್ಟ್ರಾಯ್ ಮಾಡಿರ್ತಕ್ಕಂಥ ಕಂಪ್ನಿಗಳನ್ನು ಕೂಡ ನಾನು ಈ ಒಂದು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.